ನಾ ಬದುಕಂಗಿಲ್ಲ ಸಾಯ್ತೀನಿ. ಗಂಡಿಲ್ಲ ಮಕ್ಕಳಿಲ್ಲ ಯಾರ ಸಂಬಂಧ ಬದುಕಲು ನೋಡ್ಕೊರಪ್ಪ. ಇವತ್ತ ಕೊನೆಯ ಕುಮಾರಿ ಮುಖ ನೋಡ್ಕೊಂಡು ಬಿಡ್ರಿ. ಇನ್ನು ಬ್ಯಾಟ್ರಿ ಕುಡ್ಕಾರ ಮುಖ ಸೇರಂಗಿಲ್ಲ ನಿಮಗ. ಈಗ ಹೂ ಅಂದ್ರು ಮದುವೆ ಆಗಕ್ಕ ಹೂ ಅಂದ್ರು ನೀವು ಒಬ್ಬರಪ್ಪ ಕೈ ಎತ್ತಕತ್ತಿದ್ರು. ನಿಮಗ ಜೀವನ ನಾ ಯಾಕೆ ಬದುಕಿ? ನಾನು ಸೌಕರ್ಯ ಬಾಬಿ ಇವತ್ತು ಸಾಯ್ತಿದ್ರು. ಲೇಪಮ್ಮಿ ಎಲ್ಲ ಸ್ಪೀಡ ಹೊಂಟಿಯಲ್ಲ ಬಾಬಿದ ಸಾಯಾಕ್ರಿ. ಸಾಯಕ ಸಾಯಕ ನೀವೇನಾಯ್ತು ಕಮ್ಮಿ? ನೀವು ಏನಾಗಬೇಕ್ರಿ? ಮದುವಿಲ್ಲ ಮಕ್ಕಳಿಲ್ಲ ಯಾರ ಸಂಬಂಧ ಬದುಕಿ ಇವತ್ತ ಸಾಯ್ತೀನಿ. ಅದ್ರಾಗ ನಮ್ಮ ಬಾಯ್ಬೇಕಾಯ್ತ ಸಾಯಕ ನೀ ಅವರಾಗ ಸತ್ತಂದ್ರ ಊರಾಗಿರೋ ಜನ ಏನಂತ ಗೊತ್ತಾ? ಏನಂತಾರ? ಕುಮಾರಿ ಒಳ್ಳೆ ಹುಡುಗಿದ್ರು ಸಾಯಬಾರ್ದು ಸಾಕ್ತಳು ಅಂತಾರ. ಹಂಗಲ್ಲ ಅವರು ಕುಮಾರಿಗೆ ಸಾಕಾರಿಗೆಲ್ಲ ಕತ್ಲಾಗೈತಿ ಅದನ್ನ ತಗೊಳಕ್ ಆಗಲ್ಲ ಸತ್ತಾರ ಅಂತ. ಅದಕ್ಕೆ ನೀವು ಬಾಬಿದ ಸಾಯಕ್ ಬಂದಿನಿ. ಹುಷಾರ್ ದೇವರಂತ ಮನುಷ್ಯ ನಾನು. ನನ್ನ ಮೇಲೆ ಅಪವಾದ ಕೊಟ್ಟು ಯಾವ ನರ್ಕಕ್ಕೆ ಹೋಗೋದು ಮಾಡಿಯಲ್ಲಿ? ನರ್ಕಕ್ಕರ ಹೋಲಿ ಸ್ವರ್ಗಕ್ಕರ ಹೋಲಿ ಮಾವ. ಮತ್ತಾರ ಬಂದ್ರು ನೀವ ಈಗ ಹೂ ಅನ್ನೋ ಮಾವ. ನಿನಗೂ ಹೇಳ್ತಿಲ್ಲ ನನಗೂ ಗಂಡಿಲ್ಲ. ನಾವಿಬ್ಬರು ಮದುವೆ ಹುಷಾರ್. ನಾನು ಹೇಳಿ ಸತ್ತ ಮೇಲೆ ಯಾವ ಹೆಣ್ಣನ್ನು ಕಣ್ಣು ಎತ್ತ ನೋಡಿಲ್ಲ ನಾನು. ಹೆಂಗ ಊರಾಗ ಹೆಸರು ಕೆಲಸಬೇಡ. ನಾಳೆ ನಮ್ಮ ಮನೆ ಕೆಲ್ಸಕ್ಕೆ ಬರಬೇಡ. ಸಾಯಕ್ಕೂ ಬೇಡ ಅಂದ್ರಿ ಕೆಲ್ಸಕ್ಕೂ ಬರಬೇಡ ಅಂತ ಹೆಂಗ್ ಬದುಕ್ಲಿ? ಮಣ್ಣು ತಿಂದು ಬದುಕು. ಆಯ್ತು. ಇಷ್ಟು ದಿನ ಇಟ್ಕೊಂಡು ಅವ್ರು ನೀವು ಹಿಂಗ್ ಮಾತಾಡಕತ್ತೀರಿ. ನಾನೇ ಯಾಕಿಲ್ಲ ನಾನು ದಾರಿ ನೋಡ್ಕೋತೀವಿ. ಬರಲಿ ನೀನು ಎದಕ್ಕೆ ಇಟ್ಕೊಂಡಿ? ಕೆಲ್ಸಕ್ಕೆ ಅವ್ನು ಹಚ್ಚಿ ಸಾಯಿ. ಬರೀ ಇಟ್ಕೊಂಡ ಕೇಳಿದ್ರೆ ಏನ್ ತಿಳ್ಕೊಂತಾರ? ಅವ್ರಿಗೆ ಏನ್ ಗೊತ್ತಿದ್ರೆ ಹೊಟ್ಟೆ ಸಂಕಟ. ಕುಮಾರಿ ನಿನಗೂ ಸುಖ ಪಡಿಬೇಕನ್ನೋ ಆಸೆ ಐತಲ್ಲ? ಯಾಕ? ನಾ ಹೊಟ್ಟಿಗೆ ಉಪ್ಪು ಹುಳಿ ತಿನ್ನಂಗಿಲ್ಲ. ಹಾಗಾದ್ರೆ ವಿಷಯ ತುಂಬಾ ಗೌಪ್ಯವಾಗಿರ್ಬೇಕು. ನನ್ನ ನಿನ್ನ ಬಿಟ್ಟು ಈ ವಿಷಯ ಮೂರವರಿಗೆ ಯಾರಿಗೂ ಗೊತ್ತಾಗಬಾರ್ದು. ಯಾಕಂದ್ರೆ ಊರಲ್ಲಿ ನಾನೊಬ್ಬ ಗಣ್ಯ ವ್ಯಕ್ತಿ. ನಿನ್ಗೆ ಹೇಳ್ಬೇಕು ಎಲ್ಲ ಸಪ್ಲೈನ ಮಾಡ್ತೀನಿ. ನೀವು ಅಂದ್ರೆ ಇವತ್ತಿಂದ ನಾನು ಇಟ್ಕೊಂತೀನಿ. ಹೇಳೇನಂತಿ? ಯವ್ವಾ ಮೊದ್ಲೇ ಈ ಮಾತು ಹೇಳಿದ್ರೆ ನಾ ಇಷ್ಟೊತ್ತಿಗೆ ನೀನೋ ಆಗ್ತಿದ್ದೆ ನಮ್ಮ ಮಾವ. ಅಂದ್ರ ಇದಕ್ಕೆ ನೀ ಒಪ್ಪಿಗೆ ಐತಿ? ಅದನ್ನು ಬಾಯಿ ಬಿಟ್ಟು ಹೇಳ್ಬೇಕಂದ್ರೆ. ಅಯ್ಯೋ ಕುಮಾರಿ ನೀ ಈ ವಿಷಯದ ಪಾಸ್ಟಿಕ್ ಕತ್ತಿ ಕೂಡ ಸುಮ್ಮನಿದ್ದಾನು. ಈಗ ಹೋಗಂದಲ್ಲ ಬಾಹುಂಬ. ತಡ್ರಿ. ತಾಳಿ ಏನ್ ಗುಡಿಯ ಕಟ್ತಿರೋ ಏನ್ ಕಚೇರಿ ಕಟ್ತಿರೋ? ಏನಲ್ಲೇ ನನ್ನ ಕೈದ ತಾಳಿ ಕಟ್ಟಿಸ್ಕೊಂಡು ನನ್ನ ಹೆಂಡತಿಯಾಗಿ ನನ್ನ ಮನೆಯಾಗಿರ್ಬೇಕಂತ ಮಾಡಿಯಾ? ಇಲ್ಲ, 3 ಬಿಟ್ಟು ಕೈಯಾಗಿ ನೀನು ಸೂಳೆ ಇಟ್ಟು ತಿಳ್ಕೊಂಡಿಯಾ? ಲಗಾಮಿಲ್ಲದ ಕುದುರೆ ಜಾತಿ ಹೆಣ್ಣು ನಾನಾಗಿದ್ರ ಇಷ್ಟೊತ್ತಿಗೆ ಕಂಡ ಹೆಣ್ಣು ಮಕ್ಕಳನ್ನು ಕಾಮರಾಡಿಗೆ ಕರೆವ ನಿನ್ನಂತ ಬಂಡು ಗಂಡಸರ ನಾ ಮಣ್ಣು ಮುಕ್ಕ ಕಳಿಸ್ತಿದ್ದೆ. ಹೇಳ ಹೆಸರಿಲ್ಲವ ಮಾಡ್ತಿದ್ದೆ. ನಾನು ಸುಖ ಪಡ್ಬೇಕಂತ ಆಸೆ ಪಟ್ಟಿದ್ದೇನೆ ನಿಜ. ಆದ್ರೆ ಒಬ್ಬನ ಹೆಂಡತಿಯಾಗಿ ವಿನಃ ನಿನ್ನಂತ ಸೂಳಿಯಾಗಿ ಅಲ್ಲ. ಈಗ ಅಪ್ಪಿ ತಪ್ಪಿ ಮಾತು ಕೇಳಿ ಇನ್ನೇನು ತಪ್ಪಿ ಶಬ್ದ ನಿನ್ನ ಬಾಯ ಬಂದಿದ್ದ ಕರೆ ಆದ್ರ ಕಾಲಾಗಿನ ಕೈಯ ಬರ್ತಾವ. ಹುಷಾರ. ಬಾರಿದೆ ಹೆಣ್ಣು ಮತ್ತೀನು ಏನು ಪಾಪ ದಿಕ್ಕು ದಸೆ ಇಲ್ಲದ ಪರದೇಸಿ ಹೆಣ್ಣು. ಸ್ವಲ್ಪ ಸಹಾಯ ಮಾಡಿದ್ರೆ ನಾ ತಿಳ್ಕೊಂಡ್ರ ನನ್ನ ಹಿಂಗ್ ಮಾತಾಡ್ತಾರೆ. ಪರದೇಸಿ ಹೆಣ್ಣು ಮಕ್ಕಳು ಸಹಾಯ ಮಾಡೋರಲ್ಲ ನೀವು. ಸಡ್ಲು ಕೊಟ್ಟ ಕೈಯ ಪಾಪ ಕೊಡೋರು. ನಿನ್ನ ಸಹಾಯ ಯಾಕಾಯ್ತು? ಹೋಗ ಇವತ್ತಿಂದ ಈ ಕ್ಷಣದಿಂದ ಕೆಲಸದ ಕಿತ್ತಿಸ್ತೀನಿ. ಏನ್ ತಿಂದು ಬದಕ್ ಹೋಗಲೇ ಸೌಕಾರ. ದುಡಿಯೋ ರಟ್ಟೆ ಶಕ್ತಿ ಇದ್ರ ನೀನಲ್ಲ ನಿಮ್ಮ ಅಪ್ಪನಂತ ಕಡ್ದು ನನ್ ಕೆಲಸ ಕೊಡ್ತಾರ. ಅವೇ ಹೊರಗಿನ ಬಿಸಿಲು ನೋಡಿಲ್ಲ, ನೆಳ್ಳಾಗಿಟ್ಟು ಜೋಪಾನ ಮಾಡೀನಿ. ಹೊರಗಿನ ಬಿಸಿಲು ಬಡಿತು, ಆವಾಗ ಗೊತ್ತಾಗಿದ್ದೀನಿ ಬಣ್ಣ ಏನು ಅಂತ. ಊರಾಗ ಯಾರನ್ನ ಕೆಣಕಿದ್ರೆ ನಡೆದು ಹೋಗಿತ್ತು, ನನ್ನ ಕೆಣಕಬಾರ್ದಾಗಿತ್ತು. ರಾಜರೋಷ ನಂದು ಯಾವ್ದೇನಕ್ಕಿದ್ರೆ ಹೋಗಾಗಲ್ಲ. ಯಾಕೆ ಬಿಡ್ತೀವಿ ನಾ ಕರೆನ ಶ್ರೀರಾಮಚಂದ್ರ ಅಂತ ಮಾಡಿ ನೀವನ ಶ್ರೀರಾಮಚಂದ್ರ ಅಲ್ಲಿವ ಮುಸ್ಮ್ಯಾಗ ಎಲ್ಲ ಮುಗಿಸಾವಿವ. ಮನಿ ಕೆಲ್ಸಕ್ಕೂ ಬರ್ಬೇಡ ಅಂದ. ಹೆಂಗ್ ಮಾಡ್ದೆ ಇವ? ಬಿಡ್ರಿ, ನಾ ದುಡಿಯ ಗಟ್ಟ ರಗಡ್ ಮನೆಯವ್ರ ಕರೀತಾರ. ಇವನ್ ಮನಿ ಯಾರೇ ಬೇಕಾಗೈತಿ?
ಈ ವರ್ಷವಾದ್ರೂ ನಕ್ಕು ನಲಿದು ಹೊತ್ತು ಕಳೆಯುವುದಕ್ಕಾಗಿ ಈ ಮನೆಗೊಂದು ಮುದ್ದಾದ ಕಂದ ಬರಲಿ. ಬರ್ತಾನೆ. ಆದ್ರೆ ಇಬ್ರಿಗೆ ಸುಮ್ಮಿದ್ರೆ ಈ ಮನೆ ದೀಪ ತಕ್ಕ ಮಗನೂ ಬರಂಗಿಲ್ಲ. ಇನ್ನು ಮೇಲೆ ಈ ಮನೆಗೆ ಯಾವ ದಿಕ್ಕು ಇರಂಗಿಲ್ಲ. ಮಾವ, ಏನು ಅಂತ ಮಾತಾಡ್ತಾ ಇದ್ದೀರಾ ನೀವು? ಇದಕ್ಕ ಮಾತಾಡಕತ್ತೀನಿ. ಇಲ್ಲ ಮಾತಾಡಕ್ ನನ್ನ ತಿಳುವಳಿಕೆ ತಿಳಿಗೇಡೆ ತಿಳಿದಿದ್ಯಾ? ಅಂದ್ರೆ ಈ ಜನ್ಮದಲ್ಲಿ ನನಗೆ ಮಕ್ಕಳಾಗೋದಿಲ್ಲ ಅಂತೀರಾ? ಆಗ್ತಾವು, ಆಗಬಹುದು. ಆದ್ರೆ ನಾ ಹೇಳಿದ್ರೆ ನಡ್ಕೊಂಡ್ರೆ ಮಾತ್ರ. ನಿಮ್ ಮಾತಿನ ಅರ್ಥ ನನಗೆ ಒಂದು ತಿಳಿತಾ ಇದೆ. ತಿಳಿಸ್ತೀನಿ, ತಿಳಿಸಿ ಹೇಳ್ತೀನಿ. ನನಗೆ ಯಾಕೋ ನನಗೆ ಇಬ್ರು ಗಂಡ ಹೆಂಡತಿ ಮೇಲೆ ಸಂಶಯನ ಬರಕಾಗತ್ತೆ. ಅಲ್ಲ, ಮದುವೆಗಾಗಿ 3 ವರ್ಷ ಆದ್ರೂ ಇನ್ನೂ ಒಂದು ಮಗು ಇಲ್ಲ. ಅವ್ರ ಮಗನ ಹಂಗಿಲ್ಲ. ನಾನು ಮದುವೆಯಾಗಿ 6 ವರ್ಷದಾಗ 4 ಮಕ್ಕಳ ಕಡೆಯಿಂದ ಅಪ್ಪ ಅನ್ನಿಸ್ಕೊಂಡವನ. ಮಾವ, ನಾನು ನಿಮ್ಮ ಸೊಸೆ, ನಿಮ್ಮ ಮಗನ ಹೆಂಡತಿ. ಹಿರಿಯರಾದ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ಮಗ, ಸೊಸೆ, ಯಾರ ಮಗ ಯಾರ ಸೊಸೆ? ನನಗೆ ಮಗನೂ ಇಲ್ಲ, ಸೊಸೆನೂ ಇಲ್ಲ. ಮಾವ, ಮೈ ಮೇಲೆ ಎಚ್ಚರ ತಪ್ಪಿ ಮಾತಾಡ್ತಾ ಇದ್ದೀರಾ? ಎಚ್ಚರ ತಪ್ಪಿ ಮಾತಾಡಕ ನಾನು ಕೂಡದು ಇನ್ನೇನು ತಿಳಿದಿದ್ಯಾ? ಮತ್ತೆ ನೀವು ಆಡ್ತಿರೋ ಮಾತು ನಿಜ, ಸತ್ಯ. ನಿನ್ನ ಗಂಡ ನನ್ನ ಮಗ ಅಲ್ಲ. ಕೇವಲ ಅವನು 2 ವರ್ಷದ ಕೂಸಿದ್ದಾಗಲೇ ಅವನ ತಂದೆ ತಾಯಿ ಸತ್ತು ಪಾಪ ಶಿವನ ಪಾದ ಸೇರ್ಬಿಟ್ರು. ಅವರನ್ನು ಶಿವನ ಪಾದ ಸೇರಿದ ಪುಣ್ಯಾತ್ಮನು ನಾನೇ. ಯಾಕಂದ್ರೆ ಅವ್ರು ದೂರ ನನ್ನ ಸಂಬಂಧಿಕರಾಗಬೇಕು. ಅವ್ರ ಹತ್ರ ಆಸ್ತಿ ಪಾಸ್ತಿ ಎಲ್ಲ ಸಾಕಷ್ಟಿತ್ತು. ಆದ್ರೆ ನನ್ನ ಹತ್ರ ಕೆತ್ತ ತಿನ್ನೋ ಬಡತನ ಇತ್ತು. ಹೇಗಾದ್ರೂ ಮಾಡಿ ಆಸ್ತಿ ಕಬಳಿಸ್ಬೇಕನ್ನೋ ಆಸೆಯಿಂದ ಅವರಿಬ್ಬರನ್ನು ಮುಗಿಸ್ದೆ. ಇಡೀ ಆಸ್ತಿಯನ್ನ ನನ್ನದಾಗಿ ಮಾಡಿಕೊಂಡೆ. ಪಾಪಜಯ್ ನನ್ನನ್ನು ನಿಜವಾದ ತಂದೆ ಅನ್ಕೊಂಡ್ಬಿಟ್ಟ. ನನಗೆ ಅಪ್ಪ 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 ಅಂತ ಕರೀಲಿಕ್ಕೆ ಹಚ್ಚಿದ. ನನಗೂ ತಾನೇ ಅದೇ ಬೇಕಾಗಿತ್ತು. ಯಾಕಂದ್ರೆ ನನಗಪ್ಪ ಅಂತ ಕರೆಯುವುದಕ್ಕೆ ನನಗೆ ಮಕ್ಕಳೇ ಇರಲಿಲ್ಲ. ನನ್ನ ಮಕ್ಕಳು ಹುಟ್ಟಿದಾಕ್ಷಣ ಸತ್ತು ಹೋಗ್ಬಿಟ್ರು. ಇನ್ನು ನನ್ನ ಹೆಂಡತಿ ಯಾವನ್ನ ಪಡ್ಕೊಂಡು ಓಡೋಗ್ಬಿಟ್ರು. ಓಡೋದು ಅವನು ಬದುಕಿದ್ದಾವ ಸತ್ತಿದ್ದಾವ, ನಾ ಏನು ಯೋಚನೆ ಮಾಡಲಿಲ್ಲ. ಯಾಕೆ ಹೇಳು, ನನಗೆ ಬೇಕಾಗಿದೆ ಈ ಸಿರಿ ಸಂಪತ್ತು ಆಸ್ತಿ ಪಾಸ್ತಿ ಎಲ್ಲ. ಇದೆಲ್ಲ ನನ್ನ ಹತ್ರ ಇದೆಯಲ್ಲ. ನಿನ್ನದೊಂದು ಜನ್ಮನ ತಾಳಿ ಕಟ್ಟಿದ ಹೆಂಡತಿ ಹಣದ ಮಕ್ಕಳ ಮೇಲೆ ಕರುಣೆಯಿಂದ ನೀನೊಬ್ಬ ಮನುಷ್ಯನೇ ಅಲ್ಲ. ದೇವರು ಕಣ. ನಿನ್ನ ಮಾತಿನ ಪ್ರಕಾರ ನೋಡಿದ್ರೆ ಓಡಿ ಹೋದ ಹೆಂಡತಿಯನ್ನ ಹುಡುಕಾಡಿಸಿ ಮತ್ತೆ ಕರ್ಕೊಂಡು ಬಂದು ಅವಳ ಜೊತೆ ಸಂಸಾರ ಮಾಡೋದಕ್ಕೆ ಗಂಡಸು ನಾನು, ಕೈಲಾಗದ ಶಂಡ ಅಲ್ಲ. ನಿಜ ನಿನ್ನ ಮಾತು. ನಿನ್ನಂತ ಕುಲಿಗೇಡಿ ಗಂಡನ ಜೊತೆ ಬಾಳ್ಬಾರ್ದು ಅಂತ ಓಡಿ ಹೋಗಿರ್ಬೇಕು ನಿನ್ನ ಹೆಂಡತಿ. ನಾಲಿಗೆ ಬಿಡತಲ್ಲಿಟ್ಕೊಂಡು ಮಾತಾಡು. ನನ್ನೊಂದಿಗೆ ಮಾತಾಡೋ ಯೋಗ್ಯತೆ ಕೂಡ ನಿನಗಿಲ್ಲ. ನೀ ಯಾರು? ನೀನೊಬ್ಬಳು ಬೀದಿಯ ಭಿಕಾರಿ. ಏನೋ ನಿನ್ನ ಮೇಲೆ ಮರಕಪಟ್ಟು ನಿನ್ನ ಕರ್ಕೊಂಡು ಬಂದು ಈ ಮನೆಗೆ ರಾಣಿಯನ್ನಾಗಿ ಮಾಡಿದ್ದೀನಿ. ನಾನು ಸ್ವಲ್ಪ ಕೆಟ್ಟ ಮನಸ್ಸು ಮಾಡಿದ್ರೆ ನಿನ್ನ ಇಲ್ಲೇ ಈಗಲೇ ಮನೆಯಿಂದ ಹೊರಗೆ ಬಿಡಿ ಮಾವ, ದಯವಿಟ್ಟು ಆ ರೀತಿ ಮಾತ್ರ ಮಾಡಬೇಡಿ. ತಪ್ಪಲ್ಲಿ ಆದ ಹೆಣ್ಣಿನ ಕಣ್ಣಲ್ಲಿ ನೀರು ತರಿಸ್ಬೇಡಿ ಮಾವ. ನಿಮ್ಮ ಕಾಲಿಗೆ ಬೀಳ್ತೀನಿ. ಹೀಗೆ ಬಾ ದಾರಿಗೆ. ನನಗೆ ಗೊತ್ತಿತ್ತು ನೀನು ದಾರಿಗೆ ಬರ್ತೀಯಾ ಅಂತ. ಯಾಕಂದ್ರೆ ನಾನೇ ಗೊಬ್ಬರ ಹಾಕಿ ನೀರು ಉಳಿಸಿ ಬೆಳೆಸಿದ ಮರದಲ್ಲಿ ಒಂದಲ್ಲ ಒಂದು ದಿನ ಹಣ್ಣು ತಿಂದ್ರೆ ಅಂತ ಹೇಳಿದ್ದೆ ತಾನೇ. ಅದಕ್ಕಾಗಿ ಅಜಯ್ ಜೊತೆ ನೀನು ಮದುವೆ ಮಾಡಿಸಿದ್ದು. ಏನು ಮುಂದೆ ನಾ ಹೇಳ್ದಂತೆ ಕೇಳ್ತೀಯೋ ಅಥವಾ ಮನೆ ಬಿಟ್ಟು ಹೋಯ್ತಾ? ಕೇಳ್ತೀನಿ ಮಾವ, ನೀವು ಹೇಳ್ದಂತೆ ಕೇಳ್ತೀನಿ. ಹೇಳಿ ಮಾವ, ನನಗೇನ್ ಮಾಡ್ಲಿ? ಒಂದೇ ಒಂದು ಕೆಲಸ. ಏನದು? ನಿನ್ನ ಗಂಡನಿಗೆ ನಾನು ಅವ್ರ ಅಪ್ಪ ಅಲ್ಲ ಅನ್ನೋ ವಿಷಯ ಯಾವುದೇ ಕಾಲಕ್ಕೂ ಗೊತ್ತಾಗಬಾರ್ದು. ಯಾಕಂದ್ರೆ ಇಡೀ ಸಂಪೂರ್ಣ ಆಸ್ತಿ ಅಲ್ಲ, ಇನ್ನೂ ಅಜಯನಲ್ಲೇ ಇದೆ. ನಾಳೆ ಈ ವಿಷಯ ನಿನ್ನ ಮುಂದೆ ಹೇಳಬಾರ್ದಾಗಿತ್ತು, ಆದ್ರೂ ಬಾಯಿ ತಪ್ಪ ಹೇಳಿಬಿಟ್ಟೆ. ನೋಡು, ಈ ವಿಷಯನ ಹೇಳೋದಿಲ್ಲ. ಈ ವಿಷಯನ ಅವ್ರಿಗೆ ತಿಳಿಸಿ ಅವರ ನೆಮ್ಮದಿಯನ್ನು ಹಾಳು ಮಾಡೋದಕ್ಕೆ ನಾನು ತಿಂತಾಳಿಲ್ಲ.
ಗುಡ್, ವೆರಿ ಗುಡ್. ನನಗೂ ಇದೇ ಬೇಕಾಗಿತ್ತು. ಇನ್ನು ಮುಂದೆ ನಾನು ಬಯಸಿದಾಗೆಲ್ಲ ಈ ನಿನ್ನ ದೇಹ ಸುಖ ನನಗೆ ಅರ್ಪಿಸ್ಬೇಕು. ಊಂಚಿ ಆವಾಜ್ ಮುಜೆ ನಾ ಪಸಂದ್. ಕೂಲ್ಡೇ ಮಾತಾಡಬೇಕು. ಒಪ್ಸಿದೆ ಅಂತ ತಿಳ್ಕೊಳ್ಳಿ. ಆಮೇಲೆ ಆಮೇಲೆ ಏನೇನಿದೆ, ಈ ಮನೆಗೆ ನಾನೇ ರಾಜ ನೀನೇ ರಾಣಿ, ನಾವಿಬ್ರು ಆಡಿದಾಟ ಮಾಡಿದ್ದೆ ಮಜ್ಜ. ಆಮೇಲೆ ನಿನ್ನ ಗಂಡ ನಮ್ಮಿಬ್ಬರು ಕೈಗೊಂಬೆ. ಹೇಳು ಏನಂತೀಯ? ಹ್ಞೂ ಅಂತೀನಿ ಮಾವ. ಹಾಗಾದ್ರೆ ಯಾವತ್ತಿಂದ ಪ್ರಾರಂಭ ಮಾಡೋಣ ನಮ್ಮಿಬ್ಬರ ಪ್ರೇಮದ ಚೆಲ್ಲಾಟವನ್ನು? ಶುಭ ಶೀಘ್ರಂ, ಇವತ್ತಿಂದ ಚಲವಾಗ್ಲಿ. ಸಾವಿತ್ರಿ ಸಾವಿತ್ರಿ, ನೀನ್ ಇಷ್ಟೊಂದು ಸಲ್ಲಿಸಿದ್ದೀಯ ಅಂತ ನಾನು ದೇವರಣ್ಣಗೂ ಅನಿಸಿದೆ. ಆಹಾ, ಮಗಳಂತಿರುವ ಸೊಸೆ ಜೊತೆ ಕಾಮನಾಟ ಬೆಳೆಸುವ ನೀನಪ್ಪ ನಾನಾಟ ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ. ಸಾವಿತ್ರಿ ಏನು ಯಾವುದು ಹೊರಬೇಕು? ಅದು ಮತ್ತೆ ದೀರ್ಘ ತಕ್ಷಣವನ್ನು ಸೆರಗ ಹಾಸೋದಕ್ಕೆ ನನ್ನ ನೀನು ಮೂರು ಬಿಟ್ಟ ಕೈಯಲ್ಲಿ ಹೆಣ್ಣು ತಿಳ್ಕೊಳ್ತೀನಿ. ಈಗ ಕೈ ಪೂಜೆ ಅಷ್ಟೇ ಮಾಡಿದೆ, ಹೆಚ್ಚಿಗೆ ಬರೋ ಮಾತಾಡ್ತಾ ನಿಜವಾದ್ರೆ ಕಾಲದ ಕೈಯಲ್ಲಿ ಬರಬೇಕಾಗುತ್ತೆ. ಎಚ್ಚರ. ಶಬಾಷ್ ಶಬಾಷ್ ಶಬಾಷ್, ಬರೀ ಬಾಯಿ ಮಾತಿಂದ ಏನ ಕಟ್ಟಿರಲ್ರಿ. ತಗೋರಿ ಕಾಲಾಗಿನ ಕೈಯಾಗ ಈಗ ನಿಮ್ಮ ಅಪ್ಪಗೂ ಮಂಗ್ಯ ಏನು ಈ ಮನೆ ಧಣಿ ಅಂತ ತಿಳ್ಕೊಂಡು ಇಷ್ಟು ದಿನ ನೀನು ರಂಗಪ್ಪ ಧಣಿ ಅಂತ ಮರ್ಯಾದೆ ಕೊಡ್ತಿದ್ದೆ. ಈಗ ಗೊತ್ತಾಯ್ತಲ್ಲ ನೀನೆಂತ ಹಲ್ಕ ಮನುಷ್ಯ ಅದೇ ಅನ್ನೋದು. ಸೊಸಿ ಮೇಲೆ ಬಲಾತ್ಕಾರ ಮಾಡ್ಕೊಂತಿಯಲ್ಲೋ, ಇಂಥ ನೀಸ್ತನ ಕೆಲಸ ಮಾಡ್ಬೇಕಂತೇಳಿ ನನ್ನ ಮನೆ ಕೆಲಸ ಹೊರಗಾಕಿದಲ್ಲಿ ಮಂಗ್ಯ. ಅದನ್ನೆಲ್ಲ ಕೇಳಕ್ಕೆ ನೀ ಯಾರೇ? ನಾನು ಈ ಮನೆ ಆಳ್ತೀನಿ. ಈ ಮನೆ ಕೆಲಸ ತೆಗೆದೋಗೋದು ಆಗ್ಲೇ 1 ವಾರ ಆಯ್ತು ಮರಿ. ಅದ ಅಜಯ್ ದಣಿ ನೀನೇ ಕೆಲ್ಸಕ್ ಬಾ ಅಂತೇಳಿ 1 ತಾಸಾಯ್ತು ಕೂರಿ. ಈ ಮನೆ ನಿಂದ ಏನು ನಡೆಯಂಗಿಲ್ಲ. ನಾವ್ ಹೇಳ್ದಂಗೆ ಕೇಳಿ ನಾವು ಹಾಕಿದ್ದನ್ನ ತಿಂದ್ ಬಿದ್ರ ಸರಿ ಹೋಯ್ತು. ಇಲ್ಲ ಅಂದ್ರೆ ಎಲ್ಲರೂ ಸರಿ ಹುಚ್ಚನಾಯಿ ಹೊಡ್ತೀವಿ. ಹುಷಾರ್. ಕನಸು ಕಾಣಕ್ಕೊಂದು ಇತಿ ಮಿತಿ ಅಂತಿರುತ್ತೆ. ನನ್ನನ್ನು ಹೊಡೆಯೋ ಗಂಡಸು ಇನ್ನು ಈ ಊರಲ್ಲಿ ಹುಟ್ಟಿಲ್ಲ. ನಿನ್ನ ತತ್ತಾಯಿ ಗಂಡ ನೀ ಮನೆಯಾಗ ಇಟ್ಕೊಳಕ ಇಲ್ಲಾರ್ಗೂ ಹುಚ್ಚು ಹಿಡ್ದಿಲ್ಲ. ಹೋಗ್ಲಿ ಬಿಕುಮಾರಿ, ಅವರು ಮಾಡಿದ ಕರ್ಮದ ಫಲವನ್ನು ಅವರೇ ಅನುಭವಿಸ್ತಾರೆ. ನೀವು ಸುಮ್ಮನೆ ಇಂಥ ಪಾಪಿಗಳು ಹೆಚ್ಚಾಗಿಂದನ ನಮ್ಮಂತ ಬಡ ಹೆಣ್ಮಕ್ಳು ಬದುಕೋದು ಕಷ್ಟ ಆಗೈತಿ. ಇವತ್ತೇನಾರ ಯಾಕಾಗ್ಲಿ ಅಜಯ್ ದಣಿ ಮುಂದ ಹಲ್ಕಡ್ಗಿರಿ ಎಲ್ಲ ಹೇಳಿ ಇವತ್ತ ಇವನ್ ಮನೆ ಬಿಡಿಸ್ತೀನಿ ಅವ ನಾನು. ಸಾವಿತ್ರಿ, ಕುಮಾರಿ, ಈ ವಿಷಯ ಅಜಯ್ ಮುಂದೆ ಹೇಳ್ತಾರಮ್ಮ. ಬೇಡಮ್ಮ ಬೇಡ, ಏನು ತಿಳಿಲಾರದೆ ಹೇಸಿಗೆ ತಿನ್ನೋ ಕೆಲಸ ಮಾಡಿಬಿಟ್ಟೆ. ದಯವಿಟ್ಟು ನೀವೇ ಕ್ಷಮಿಸ್ಬಿಡ್ರಮ್ಮ. ಯಾಕಂದ್ರೆ ಈ ವಿಷಯ ಅಜಯ್ಗೆ ಗೊತ್ತಾಗ್ಬಿಟ್ರೆ ಅಜಯ್ನು ನನ್ನ ಒಂದು ಮನೆಯಿಂದ ಹೊರಗೆ ಹಾಕ್ಬಿಡ್ತಾನೆ. ಅಂತ ಹೊರಗೆ ಹಾಕ್ಬಿಟ್ರೆ ನಾ ಎಲ್ಲಿ ಹೋಗ್ಲಿ, ಏನು ಮಾಡಲಿ? ಈ ಪ್ರಪಂಚದಲ್ಲಿ ಅಜಯ್ ನನ್ನ ಬಿಟ್ಟು ನನಗೆ ಯಾರೂ ದಿಕ್ಕಿಲ್ವಮ್ಮ. ಬೇಕಾದ್ರೆ ನಾನು ಮಾಡಿದ ತಪ್ಪಿಗೆ ನಿಮ್ಮಿಬ್ರು ಕೈ ಮುಗಿತೀನಿ. ಬೇಕಾದ್ರೆ ನಿಮ್ಮಿಬ್ರು ఎప్పడానికి ఎప్పుడు వచ్చడానికి ఎప్పడానికి ఎప్పుడు పోవడానికి నేను బస్సులు అడ్డ కబాలే ಹೇಳಲೇ ನಾ ಮಾಡಿ ತಪ್ಪಾತು ಕ್ಷಮಿಸ್ಬಿಡಿ ಅಂತ ಬಿದ್ದಾಡಿ ಒದ್ದಾಡಿ ನಿಮ್ಮ ಕಾಲಿಗೆ ಬಿಡ್ತಾ ತಿಳ್ಕೊಂಡಿದ್ರೆ ಹೋಗ್ರಲ್ಲೇ ಜಡೆ ಕಟ್ಟಿ ಮುಸ್ರೆ ತಿಕ್ಕು ನಿಮಗೆ ಇಷ್ಟು ಸೊಕ್ಕಿರ್ಬೇಕಾದ್ರೆ ಗಡ್ಡ ಸೌರಿ ಮೀಸೆ ತಿರುಗೋ ಗಂಡಸ್ ನಾನು ನನಗೆಷ್ಟಿರ್ಬೇಡ. अरे हम भी मछलियां बहुत खाते हैं मगर कभी भी उसकी कांटे हमारे टेंटने में सिकने नहीं देते. ಇವನು ಹಂತಿಂತ ಮನುಷ್ಯ ಅಲ್ಲ. ಇವನು ಸಜ್ಜಿ ರೊಟ್ಟಿ ತಿಂದು ಗಟ್ಟಿಯಾಗಿ ಕಾಲಿಗೆ ಗಜ್ಜೆ ಕಟ್ಟಿ ಲಜ್ಜೆ ಬಿಟ್ಟು ಹೆಜ್ಜೆ ಇಟ್ಟು ತೊಡೆ ಕಟ್ಟಿಲ್ಲ. ಯಾಕೆ ನಿಂತನು ಹೋಗಬೇಕು ಅಂತ ನಾನು ನನಗೆ ಹೆಣ್ಣು ಮಕ್ಕಳು ನೀವೇ
ನೀ ಹೋಗಿ ಈ ವಿಷಯ ಅವನ ಮುಂದೆ ಹೇಳೋಳಗಾಗಿ ನಾನೇ ಹೋಗಿ ಅವನ ತಲೆ ಕೆಡಿಸಿ ನಿಮ್ಮಿಬ್ಬರನ್ನು ಉಟ್ಟ ಬಟ್ಟೆ ಮೇಲೆ ಒತ್ತು ಜೋಡಿಸಿ ಒತ್ತು ಮನೆಯಿಂದ ಹೊರಗೆ ಹಾಕಲಿಲ್ಲ. ನನ್ನ ಹೆಸರು ರಂಗಾನೇ ಅಲ್ಲ. ನಾನು ಅಯ್ಯೋ ಅಂದ್ರೆ 100 ವರ್ಷ, ಅಂದ್ರೆ 3 ನಿಮಿಷ. ನಾನು ಬರೀ ರಂಗ. ತಲೆ ಕೆಟ್ರೆ ಹುಚ್ಚು ಮಂಗ. ರಾಜರಸನ್ನು ಯಾವಾಗೇನು ಕಿತ್ಕೊಳ್ಳಕ್ಕಾಗಲ್ಲ. क्यों दोनों को लग गए ना 440 का झटका. डैडीज होम. ಕುಮಾರಿ ಈಗೇನಪ್ಪ ಮಾಡೋದು? ನನಗೆ ತುಂಬಾ ಭಯ ಹೋಗ್ತಾ ಇದೆ. ಭಯ ಪಡಬೇಡ್ರಿ. ಅಜಯ್ ಗಂಡಿ ಎಲ್ಲಿದಾರೆ ಅಂತ ನನಗೆ ಗೊತ್ತೈತಿ. ಇವನ್ಕಿಂತ ಮುಂಚಿತವ ನಾನೇ ಹೋಗಿ ಎಲ್ಲ ವಿಷಯ ತಿಳಿಸ್ತೀನಿ. ನೀವು ಒಳ ನಡ್ರಿ. ಕುಮಾರಿ मैं हूं ना तो जामा ರಮ್ಯ ಕೊರೆನಿ ಹುಚ್ಚ ಮಂಗನ ಕಡೆ ಮಗನ ಎಷ್ಟು ಹಾರಾಡ್ತಿ. ಏನು ಡೈಲಾಗ 20 ವರ್ಷದೆಲ್ಲ ನೆನ್ಪು ಮಾಡ್ಕೋತೆ ಟಕ್ಳೆ ಬಾ ಮಗನ. ಇವತ್ತು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದುಳ ಮಾತಾಡಕತ್ತೀನಿ. ಏನಪ್ಪಾ ವಿಷಯ ಅಂದ್ರ, ಇಷ್ಟು ದಿನ ನಮ್ಮನ್ನ ರಂಗಭೂಮಿ ಬೆಳೆಸಿರಿ, ಬೆಳ್ಸಾಕತ್ತೀರಿ, ಹಾಗೆ ಯೂಟ್ಯೂಬ್ನಾಗೂ ಬೆಳ್ಸಾಕತ್ತೀರಿ. ನಿಮ್ಮ ಆಶೀರ್ವಾದದಿಂದ ನಾವೀಗ ನಮ್ದಾದಂತ ಒಂದು ನಾಟಕ ಕಂಪನಿ ಸಂಘ ಕಟ್ಕೊಂಡಿವಿ, ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ. ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿರಿ. ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ. ಆ ನಾಟಕನಾಗ ಪ್ರಮುಖವಾಗಿ ಹಾಸ್ಯ ಪಾತ್ರದಲ್ಲಿ ಮುದೋಳ್ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ್ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ. ಇನ್ನು ನಮ್ಮ ಮುದೋಳ್ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗ್ ಗಂಟೆ ಇರುತ್ತೆ, ಆ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡ್ರಿ. ನಮಸ್ಕಾರ. ನಮಸ್ಕಾರ.